ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಚಿನ್ನು ಬರ್ಡೇ. ಸೊ ಅವಂದು ಇವತ್ತು 7th ಇಯರ್ ಬರ್ಡೇ. ಇವತ್ತೆಲ್ಲ ನಾವು ಏನೇನು ಮಾಡ್ತೀವಿ, ಅವನ ಬರ್ಡೇನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದೇ ಈ ಒಂದು ವ್ಲಾಗ್. ಇವತ್ತು ಸ್ಪೆಷಲ್ ಅಂತೂ ಇದೇನೆ. ಹಾಗೆ ನನಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್, ಕಾಫ್, ಲೈಟಾಗಿ ಫೀವರ್ ಕೂಡ ಇದೆ. ಆ್ಯಕ್ಚುಲಿ ಮೆಡಿಸನ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗಾಗಿ ವಾಯ್ಸ್ ಎಲ್ಲ ಸ್ವಲ್ಪ ಹಾಗೆ ಹೀಗೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವತ್ತು ನಿಮ್ಮೆಲ್ಲರ ವಿಶಸ್, ಬ್ಲೆಸ್ಸಿಂಗ್ಸ್ ಎಲ್ಲ ಕಾಮೆಂಟ್ಸ್ನ ಮೂಲಕ ನನ್ನ ಮಗನಿಗೆ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ಅವರು ಸಂಡೇ ಬೇರೆ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಲೇಟಾಗಿ ಎದ್ರು. ಅಷ್ಟರಲ್ಲಿ ನಾನೇನೆಲ್ಲ ಕೆಲಸ ಮಾಡಿದೆ, ಇವತ್ತು ಅವನ ಬರ್ಡೇನ ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ನಿಮಗೆ ತೋರಿಸ್ತೀನಿ. ಇವತ್ತು ಅವನ ಫೇವ್ರೆಟ್ ಸ್ವೀಟ್ ಏನು ಮಾಡ್ತಾಯಿದ್ದೀನಿ, ಹಾಗೆ ಮನೇಲಿ ಸ್ಪೆಷಲ್ ಅಡುಗೆ ಏನು, ಇದೆಲ್ಲ ಕೂಡ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ಕೊಳ್ತಾ, ಹಾಗೆ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫ್ರೆಂಡ್ಸ್. ಈಗ ಟೈಮ್ ಬಂದು ಮಾರ್ನಿಂಗ್ 7:30 ಆಗಿದೆ ಫ್ರೆಂಡ್ಸ್. ನಮ್ಮ ಚಿನ್ನು, ನಮ್ಮ ಯಜಮಾನ್ರು ಮತ್ತು ಅತ್ತೆ ಇವರೆಲ್ಲ ಕೂಡ ಇನ್ನೂ ನಿದ್ದೆ ಮಾಡ್ತಾಯಿದ್ರು. ಸೊ ನಾನು ಅಷ್ಟರಲ್ಲಿ ಮನೆಗಳೆಲ್ಲನೂ ಒರೆಸ್ಬಿಟ್ಟು, ತಿರ್ಗಿ ಅವ್ರು ಎದ್ರೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಹಾಗಾಗಿ ಎಲ್ಲ ಒರೆಸ್ಬಿಟ್ಟು ಕೆಳಗಡೆ ಗೇಟ್ ಹತ್ರ ಕೂಡ ರಂಗೋಲಿ ಹಾಕಿಬಿಟ್ಟು ದೇವ್ರ ಪೂಜೆನೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಲೇಟ್ ಆಗೋಯ್ತು ದೇವ್ರ ಪೂಜೆ ಮಾಡೋಷ್ಟರಲ್ಲಿ. ಯಾಕಂದರೆ ಸಂಡೇ ಬಟ್ಟೆ ಕೂಡ ಕ್ಲಿಯರ್ ಮಾಡ್ಕೊಂಬಿಡೋಣ, ಆಮೇಲೆ ಜಾಸ್ತಿ ಆಗುತ್ತೆ ಅಂತ ಬಟ್ಟೆ ಒಗೆಯೋಕೆ ಹೋಗ್ಬಿಟ್ಟೆ ನಾನು. ಆಮೇಲೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಿದ್ದು. ನಮ್ಮ ಬರ್ಡೇ ಬಾಯ್ ಅಂತೂ ರೆಡಿ ಆಗಿಬಿಟ್ಟು, ಮತ್ತು ಸನ್ನಿ ಕೂಡ ರೆಡಿ ಆಗಿದ್ದಾನೆ. ಇನ್ನು ನಮ್ಮ ಯಜಮಾನ್ರು ಇವರೆಲ್ಲ ಕೂಡ ಬೇರೆ ಕೆಲಸಗಳಿದ್ದಿದ್ದರಿಂದ ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ. ಅವ್ರದ್ದೇನಿದೆ, ಫಸ್ಟ್ ಇವ್ರದ್ದು ಮಕ್ಕಳದು ರೆಡಿ ಆದರೆ ಆ ಕಥೆನೇ ಬೇರೆ ಇರುತ್ತಲ್ವ. ಹಾಗಾಗಿ ಇವ್ರು ರೆಡಿ ಆಗಿದ್ದಕ್ಕೆ ಫೋಟೋಶೂಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ರಾಜು. ಬಟ್ ಈ ಚಿಕ್ಕವನಿದಾನಲ್ಲ, ಅವ್ರ ಅಣ್ಣ ಜೊತೆಯಲ್ಲಿ ಅವನಿಗೂ ಫೋಟೋಸ್ ತೆಗಿಬೇಕು ಅಂತ ಯಾವಾಗೂ ಅವ್ನಿಗೇನು ಮಾಡಬೇಕಂದ್ರೂ ಇವನೋಗಿ ಅಡ್ಡ ಇರ್ತಾನೆ. ಹಂಗಾಗಿ ಪಾಪ ಅವನ್ನ ಬಿಡೋಕ್ಕಾಗದೆ, ದೂರ ಇಡೋಕ್ಕಾಗದೆ ಚಿನ್ನು ಪಾಪ ಅವನು ಮೇಲೆ ಎಲ್ಲ ಕೂರಿಸ್ಕೊಂಡು ಈ ಥರ ಪೋಸಸ್ನ ಕೊಡ್ತಾಯಿದ್ರು. ಸೊ ಅವನೇನು ಮಾಡಿದ್ರೆ ಇವನು ಅದು ಮಾಡಲೇಬೇಕು. ಹಾಗಾಗಿ ಅವ್ರಿಗೆ ಫೋಟೋಸ್ ಎಲ್ಲನೂ ತಗೋತಾ ಇದ್ವಿ ಒಂದು ಸ್ವಲ್ಪ. ಸೊ ನಾನು ಬಂದು ಇವತ್ತು ಸ್ಪೆಷಲ್ ಅಂತ, ನಾವು ಸಂಡೇ ನಾನ್ ವೆಜ್ ಅಂತ ಏನು ಅಂದ್ಕೊಂಡಿಲ್ಲ. ಹಾಗಾಗಿ ನೈಟ್ ಮತ್ತು ಅಡುಗೆ ಮಾಡೋ ಕೆಲಸ ಇಟ್ಕೋಬಾರ್ದು ಅಂತ. ನಮ್ಮ ಯಜಮಾನ್ರಿಗೆ ಎಣ್ಣೆ ಬದನೆಕಾಯಿ ಅಂದರೆ ತುಂಬ ಇಷ್ಟ. ಬದನೆಕಾಯಿ ಕಾಣಿಸ್ತು ಸ್ವಲ್ಪ ಫ್ರೆಶ್ ಆಗಿ ಅಂದರೆ ತೊಗೊಂಬಂತಾರೆ. ಹಾಗಾಗಿ 2 ಹೊತ್ತಿಗೂ ಬರೋಂಗೆ, ಅಂದರೆ ಆಫ್ಟರ್ನೂನ್ ಮತ್ತು ನೈಟ್ಗೂ ಕೂಡ ಬರೋ ಹಾಗೆ ಮಸಾಲೆ ಇಟ್ಬಿಟ್ಟು ಎಣ್ಣೆ ಬದನೆಕಾಯಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪ್ರೇಟ್ ಮಸಾಲೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಇದರಲ್ಲೇ ಗಟ್ಟಿಯಾಗಿರಬೇಕಾಗಿತ್ತು, ಸ್ವಲ್ಪ ನೀರಾಗಿ ಆಗಿಬಿಟ್ಟಿದೆ. ಬಟ್ ಪರವಾಗಿಲ್ಲ, ಆದರೂ ಹಾಗೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಬದನೆಕಾಯಿನ ಮಧ್ಯದಲ್ಲಿ ಫುಲ್ ಪೀಸ್ ಮಾಡಿದೆ, ಕಟ್ ಮಾಡಿಕೊಂಡು ಉಪ್ಪು ಹಾಕಿರೋ ನೀರಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಟೊಮೊಟೊ, ಈರುಳ್ಳಿ ಎಲ್ಲ ಕೂಡ ಬೇಯಕ್ಕಂತೂ ಇಟ್ಬಿಟ್ಟಿದ್ದೀನಿ. ನಮ್ಮ ಸನಿನ ಮಲಗ್ಸೋಣ ಅಂತಂದರೆ ಅವನು ತುಂಬ ಹೊತ್ತು ಮಲಗಲಿಲ್ಲ ಯಾಕೋ ಇವತ್ತು. ಅಂದರೆ ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಮಲ್ಕೊಂಡಿರಲಿಲ್ಲ. ಇನ್ನು ಇವರೆಲ್ಲ ತುಂಬ ಕೆಲಸಗಳ ಮೇಲೆ ಇದ್ದಿದ್ದರಿಂದ, ಹಾಗೆ ಚಿನ್ನುಗೆ ನೈಟ್ ಹಾಕೋದಕ್ಕೆ ಬಟ್ಟೆ ತಂದಿರಲಿಲ್ಲ. ಸೊ ಟೈಮ್ ಸಿಕ್ಕಿಲ್ಲ ರಾಜುಗೆ ಅಂದ್ಬಿಟ್ಟು ನಾನು ಇವನು ಮಾತ್ರ ಮನೇಲಿದ್ವಿ. ನಾವು ಅತ್ತೆ, ರಾಜು ಮತ್ತು ಚಿನ್ನು ಅವ್ರಿಗೆ ಡ್ರೆಸ್ ತಗೊಂಬರೋಕ್ಕೆ ಹೋಗಿದ್ರು. ಈಗಾಗಲೇ ಆಫ್ಟರ್ನೂನ್ ಲೇಟಾಗಿದ್ದರಿಂದ ಅವನಿಗೆ ನಿದ್ದೆ ಕೂಡ ಬರ್ತಿತ್ತು. ಅದಕ್ಕೆ ಸ್ವಲ್ಪ ಮೊಸರನ್ನ ತಿನ್ನಿಸ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು
ಫಸ್ಟ್ ಈ ಮಕ್ಳ ಕತೆ ಮುಗಿದೋದ್ರೆ ಎಲ್ಲ ಕೆಲಸ ಮುಗಿದಂಗೆ ಅನಿಸ್ಬಿಡತ್ತೆ ನನಗಂತೂ. ಹಾಗಾಗಿ ಒಂದು ಕಡೆ ಮಸಾಲೆ ಇದಕ್ಕೆಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋಂಗೆ ಬೇಯಲಿ ಅಂತ ಇಟ್ಬಿಟ್ಟು ಇನ್ನೊಂದು ಕಡೆ ಅವ್ನಿಗೆ ತಿನ್ನಿಸ್ತಾ ಇದ್ದೆ. ಅವ್ನಿಗೆ ಊಟ ಮಾಡಿಸ್ಕೊಂಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಬದನೆಕಾಯಿ ಎಲ್ಲದಕ್ಕೂ ಮಸಾಲನೇ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ಅವನು ತುಂಬ ಕಾಟ ಕೊಡ್ತಾ ಇದ್ದ ಇವತ್ತು. ಅಷ್ಟೇ ಕೆಲಸನೂ ಜಾಸ್ತಿ ಇತ್ತು. ಕೆಲಸ ಜಾಸ್ತಿ ಇದ್ದಾಗೆ ಇವರು ಕಾಟ ಕೊಡೋದು. ಇಲ್ಲಂತೂ ನನಗೆ ಆ ಎಣ್ಣೆ ಬದನೆಕಾಯಿ ಅಂತೂ ನೋಡ್ತಾ ಇದ್ದರೆ ಒಳ್ಳೆ ಲೆಗ್ ಪೀಸ್ ನೋಡ್ತಾ ಇದ್ದಂಗಿದೆ. ಮಸಾಲೆ ಹಾಕಿರೋ ಲೆಗ್ ಪೀಸ್ ನೋಡ್ತಾ ಇದ್ದಂಗಿತ್ತು. ಅಂದರೆ ತಿಂದು ತುಂಬ ದಿನ ಆಗಿತ್ತು, ಹಾಗಾಗಿ ಆ ಥರ ಫೀಲಿಂಗ್ ಬರ್ತಿದೆ. ನಮ್ಮೊಂದು ತೀಟೆಗಂತೂ ಅದ್ದು ಪದ್ದು ಇಲ್ದಿರ ಆಗ್ತಾ ಇದ್ದಾನೆ. ಇವನು ತುಂಬ ಮೊಂಡಾಗ್ತಾ ಇದ್ದಾನೆ, ತೀಟೆ ಜಾಸ್ತಿ ಆಗ್ತಾ ಇದ್ದಾನೆ. ಒಂಥರ ಈ ಮಕ್ಕಳು ತೀಟೆ ಮಾಡಿದ್ರು ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತಲ್ವ. ಇನ್ನು ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ಇನ್ನು ದೊಡ್ಡವನು ಬಂದ ಅಷ್ಟರಲ್ಲಿ ಒಂದು ಡ್ರೆಸ್ ಎಲ್ಲ ತೊಗೊಂಬಂದು ತುಂಬ ಎಕ್ಸೈಟಲ್ಲಿದ್ದ ಅವನು ಬರ್ಡೇ ಅಂತ. ಸೊ ಹಾಗಾಗಿ ಇವನಿಗೂ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಈವ್ನಿಂಗ್ ಫಂಕ್ಷನ್ ಟೈಮ್ಗೆ ಅಂದರೆ ಕೇಕ್ ಕಟ್ಟಿಂಗ್ ಟೈಮ್ಗೆ ಫ್ರೆಶ್ ಆಗಿರ್ತಾನೆ ಅಂತ ಅಂದ್ಕೊಂಡೆ. ಬಟ್ ಅವನು ನಾನು ಮಲಗಲ್ಲ ಅಂತ ಹಠ ಮಾಡ್ದ. ಸರಿ ಆಯಿತು, ಒಂದು ಸ್ವಲ್ಪ ಊಟ ಮಾಡು ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ. ಇವನಿಗೆ ತಿನ್ಸೋಕ್ಕೆ ಬಿಟ್ಟರೆ, ತಿನ್ನೋದಕ್ಕೆ ಕೊಟ್ಬಿಟ್ರೆ ಇನ್ನೂ ಒಂದಷ್ಟು ಹೊತ್ತು ಲೇಟ್ ಮಾಡಿಬಿಡ್ತಾನೆ. ಬಟ್ ಬೇರೆ ಕೆಲಸ ಎಲ್ಲ ಕೂಡ ಇದೆ ನನಗೆ ಅಂತ ಅಂದ್ಬಿಟ್ಟು ಇವತ್ತು ಹೋಗಲಿ ಬರ್ಡೇ ಇವತ್ತೊಂದು ದಿನ ಅಂತ ಬೇಗ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೆಮ್ಮಿದೆ ಅಲ್ವಾ. ಸೊ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಸ್ವಲ್ಪ ಒಂಥರ ಇಕ್ಕಟ್ಟಾಗ್ತಾ ಇದೆ. ಸೊ ಬಲೂನ್ಸ್ ಎಲ್ಲನೂ ಊದ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅವರೊಂದು ಕಡೆ ಡೆಕೋರೇಷನ್ ಮಾಡ್ತಿದ್ರೆ, ನಾನು ಇನ್ನೊಂದು ಕಡೆ ಪಾಯಸನ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ನೀರಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮತ್ತು ಸಂಜೆ ಬಂದವ್ರಿಗೆ ಕೊಡೋಕ್ಕೆ ಬೇಕು. ಅಷ್ಟರಲ್ಲಿ ಗಟ್ಟಿ ಆಗಿಬಿಡ್ಬಾರ್ದಲ್ವ. ಹಾಗಾಗಿ ಒಂದು ಸ್ವಲ್ಪ ಹಾಲು ಜಾಸ್ತಿನೇ ಹಾಕ್ಬಿಟ್ಟು ಸ್ವಲ್ಪ ನೀರಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ರಾಜು ಬಂದು ನಾವು ಸಪ್ರೇಟ್ ಡೆಕೋರೇಟರ್ನ ಕರೆದಿಲ್ಲ, ಅವರ ಫ್ರೆಂಡು ಮತ್ತು ರಾಜುನೇ ಸೇರಿಕೊಂಡು ಬಲೂನ್ಸ್ ಅದೆಲ್ಲನೂ ತೊಗೊಂಬಂದು ಅವರೇ ಡೆಕೋರೇಷನ್ನ ಮಾಡ್ತಾಯಿದ್ದಾರೆ. ಸ್ವಲ್ಪ ಸಿಂಪಲ್ಲಾಗೆ ಅಂತ ಅಂದ್ಕೊಂಡ್ವಿ. ಬಟ್ ಫುಲ್ ಬಲೂನ್ಸಲ್ಲೇ ಮನೆ ಎಲ್ಲನೂ ತುಂಬಿಸ್ಬಿಡ್ತಾ ಇದ್ದಾರೆ. ಅದೇ ಗ್ರ್ಯಾಂಡ್ ಲುಕ್ ಅಂತೂ ಕೊಡ್ತಾ ಇದೆ. ಈಗಾಗಲೇ ಈವ್ನಿಂಗ್ ಆಗೋಯ್ತು. ನಮ್ಮ ಸನಿ ಎದ್ದೇಳಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡ್ವಿ ಡೆಕೋರೇಷನ್ ಎಲ್ಲನೂ. ಬಟ್ ಅವ್ನು ಎದ್ಬಿಟ್ಟ. ಆದರೂ ನಾವು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ಅವನ ಬಿಹೇವಿಯರ್ ನಮಗೆ. ತೀಟೆ ಮಾಡ್ತಾನೆ, ಎಲ್ಲ ಕಿತ್ತಾಕ್ತಾನೆ ಅಂದ್ಕೊಂಡ್ವಿ. ಬಟ್ ಪಾಪ ಮಗು ಏನೂ ಇದು ಮಾಡಲಿಲ್ಲ, ಡಿಸ್ಟರ್ಬ್ ಮಾಡಲಿಲ್ಲ, ಆಟ ಆಡ್ಕೊಂಡಿದ್ದೋದ. ಫೈನಲಿ ಈವ್ನಿಂಗ್ ಅಮ್ಮ ಎಲ್ಲ ಬಂದರು. ಇಲ್ಲಿ ನಮ್ಮ ಅಣ್ಣ ಮಗಳು ಕೂಡ ಬಂದಿದ್ದಾಳೆ. ಮುಂಚೆನೇ ಸ್ವಲ್ಪ ಕೆಲಸ ಇತ್ತು ಅಂತ ಬಿಟ್ಬಿಟ್ಟು ಹೋಗಿದ್ರು. ಸೊ ಎಲ್ಲ ಮಕ್ಕಳು ಆಟಾಡ್ತಾಯಿದ್ರು. ನಾನಂತೂ ರೆಡಿ ಆಗ್ತಾಯಿದ್ದೆ. ಫಸ್ಟ್ ಇವ್ರನ್ನ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೀನಿ. ಇದು ಬಂದು ಡೆಕೋರೇಷನ್ ಫೈನಲ್ ಲುಕ್ ಈ ಥರ ಇದೆ. ಅವ್ರದ್ದೇ ಆದ ಲೋಕದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಇನ್ನು ನಾನಂತೂ ಸ್ವಲ್ಪ ಈ ಥರ ಒಂದು ಸ್ಯಾರಿನ ನಾರ್ಮಲ್ ಥರನೇ ಇದೆ. ಇದು ಯುಗಾದಿ ಹಬ್ಬಕ್ಕೆ ಉಟ್ಕೊಂಡಿದ್ದು, ಮತ್ತೆ ಉಟ್ಕೊಂಡಿರಲಿಲ್ಲ, ಅದಕ್ಕೆ ಇವತ್ತು ಉಟ್ಕೊಂಡೆ ಲುಕ್ ಚೆನ್ನಾಗಿರುತ್ತೆ ಅಂತ. ಸೊ ನಾನಂತೂ ಈ ಥರ ರೆಡಿ ಆಗಿದ್ದೀನಿ. ಲುಕ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಫೈನಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅವ್ನಿಗೆ ನಾವು ಲಿಟಲ್ ಸಿಂಗಮ್ ಥೀಮ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಲಿಟಲ್ ಸಿಂಗಮ್ ಕೇಕ್ ಆ ಥರ ಆರ್ಡ್ರ್ ಕೊಟ್ಟಿದ್ವಿ. ಬೈ ಮಿಸ್ಟೇಕ್ ನಾವೊಂದು ಹೇಳಿದ್ರೆ ಅವರೊಂದು ಕಳಿಸಿದ್ದಾರೆ. ಬಟ್ ವೆನಿಲಾ ಫ್ಲೇವರು ಲುಕ್ ಎಲ್ಲ ಕೂಡ ಚೆನ್ನಾಗೇ ಇತ್ತು. ಸೊ ನಮ್ಮವನಿಗಂತೂ ಅವ್ನ ಫೇವ್ರೆಟ್ ಆಗಿರೋ ಲಿಟಲ್ ಸಿಂಗಮ್ ಮತ್ತು ಛೋಟಾ ಭೀಮ್ ಎಲ್ಲ ಇದ್ದಿದ್ದರಿಂದ ತುಂಬಾ ಖುಷಿಯಾಗಿ ಆಗಿದ್ದ. ಬಟ್ ಎಲ್ಲನೂ ಕೇಕ್ ಕಟ್ಟಿಂಗ್ ಆದಮೇಲೆ ಒಬ್ಬೊಬ್ಬರೇ ಕೇಕ್ ಎಲ್ಲನೂ ತಿನ್ನಿಸ್ತಾ ಹೋಗ್ತಾ ಇದ್ವಿ. ನಮ್ಮ ದಚ್ಚಿಗೆ ಚಿನುಗೇನಪ್ಪ ಅಂತಂದರೆ ಯೂಶ್ವಲಿ ಕೇಕ್ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಎಲ್ಲನೂ ಸ್ವಲ್ಪ ಇಟ್ಟರು ಅವ್ನಿಗೆ ಅದೇ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಒಂದು ಸ್ವಲ್ಪ ತಿನ್ನು ಅಂತಂದರೂ ಕೂಡ ಅವನು ತಿನ್ನಲಿಲ್ಲ. ಸೊ ಆ ರೇಂಜ್ಗೆ
ಫುಲ್ ಆಗಿಬಿಟ್ಟಿದೆ ಅವನಿಗೆ. ಇನ್ನು ನಮ್ಮ ರಿಲೇಟಿವ್ಸ್ ಆಗಲಿ, ಕೆಳಗಡೆ ಮನೆ ಅಕ್ಕಪಕ್ಕದ ಆಂಟಿಯವರು ಇವರೆಲ್ಲ ಕೂಡ ಇವ್ರು ಬಂದು ನಮ್ಮ ಅಜ್ಜಿ, ನಮ್ಮಮ್ಮ, ಅವರ ಅಮ್ಮ, ಸೊ ಅವರು ಕೂಡ ಬಂದಿದ್ದರು. ನಮ್ಮ ಅಕ್ಕ ಅವರು, ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಇವರೆಲ್ಲ ಕೂಡ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಎಷ್ಟು ಸಿಂಪಲಾಗಿ ಅಂದ್ಕೊಂಡ್ವೋ ಅವನಿಗೆ ಅಷ್ಟೇ ಸ್ವಲ್ಪ ಗ್ರ್ಯಾಂಡಾಗಿಯೇ ಆಗೋಯ್ತು. ಸಾರಿ, ಗ್ರ್ಯಾಂಡಾಗಿ ಆಗೋಯ್ತು. ಇನ್ನು ನಮ್ಮ ಚಿಕ್ಕವನಂತೂ ಅವನು ಆಡಿದ್ದೇ ಆಟ, ಯಾರು ಎತ್ಕೊಂಡ್ರೂ ಹೋಗ್ತಾ ಇದ್ದ, ಅಳ್ತಾ ಇರಲಿಲ್ಲ. ಇನ್ನು ಆಮೇಲೆ ಎಲ್ಲ ಕುತ್ಕೊಂಡು ನಾನು ಒಂದು ಕಡೆ ಒಬ್ಬೊಬ್ರಿಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ವಿ ಬಂದವ್ರಿಗೆ. ಆಮೇಲೆ ಕೇಕ್ ಕೊಡ್ತಿದ್ವಿ, ಕೇಕು, ಮಿಕ್ಚರ್, ಆಮೇಲೆ ಪಾಯಸನೂ ಕೊಟ್ಟೆ ಅದಕ್ಕೂ ಮುಂಚೆ. ಸೊ ಎಲ್ಲ ಸೇರಿಕೊಂಡು ನಿಧಾನವಾಗಿ ತಿನ್ಕೊಂಡು ಮಕ್ಕಳೆಲ್ಲ ಬೊಂಬೆ ಜೊತೆ ಆಟ ಆಡಿಕೊಂಡು ಆಮೇಲೆ ಎಲ್ಲ ಫ್ಯಾಮ್ಲಿ ಫೋಟೋನ ತಗೊಂಡ್ವಿ. ನಮ್ಮೊಂದು ತಿರುಗಿ ನೋಡು ಅಂದರೆ ನೋಡ್ತಿರ್ಲಿಲ್ಲ. ಇನ್ನು ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಹೋದ್ಮೇಲೆ ಈ ಮಕ್ಕಳದೇ ರಾಜಭಾರ ಆಗೋಯ್ತು. ಸೊ ಎಲ್ಲ ಬಲೂನ್ಸ್ ಎಲ್ಲನೂ ಹೊಡೆದಾಕ್ಕೊಂಡು ಇದು ಮಾಡಿಕೊಂಡು 1-2 ದಿನ ಇರೋಕ್ಕೆ ಬಿಡ್ರು ಅಂದರೆ ಬಿಡಲಿಲ್ಲ. ಸೊ ಸರಿ, ಅವ್ರ ಖುಷಿಗೆ ನಾವು ಯಾಕೆ ಅಡ್ಡಿ ಆಗಬೇಕು ಅಂದ್ಬಿಟ್ಟು ಮಕ್ಕಳೆಲ್ಲ ಸೇರಿಕೊಂಡು ಈ ಥರ ಹೊಡೆದಾಕ್ಕೊಂಡು ಬಲೂನ್ಸ್ ಎಲ್ಲನೂ ಡೆಕೋರೇಷನ್ದು. ಪಾಪ ಅವರು ಕಷ್ಟಪಟ್ಟು ಮಾಡಿದ್ದಷ್ಟೊತ್ತು ಕೂಡ ಇಟ್ಟಿಲ್ಲ ಬಲೂನ್ಸ್ನ. ಆದರೂ ಮಕ್ಕಳ ಖುಷಿಗಿಂತ ಇನ್ನೇನು ಬೇಡ ಅಂತ ಅವರೇ ಎಲ್ಲ ಆ ಥರ ಬಲೂನ್ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಆಟಾಡ್ಕೊಂಡಿದ್ರು. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಮಗನ ಬರ್ಡೇ ವ್ಲಾಗ್. ಸೊ ನಿಮ್ಗೇನು ಅನ್ನಿಸ್ತು ನಮ್ಮ ಒಂದು ಸೆಲೆಬ್ರೇಷನ್ ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಕಾಮೆಂಟ್ಸ್ನ ಮೂಲಕ ನಿಮ್ಮ ವಿಶಸ್ನ ನಮ್ಮ ಮಗುಗೆ ತಿಳಿಸಿ ಅಂತ ಕೇಳ್ತಾ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.